யார் ஃபோன் அவன் ஹார்னே அடிக்க போகிறான். ஆள் நிற்க தெரிஞ்சு என்னடா ಅದು ನಡುವೆ ಕದಿ. ಹಲೋ ದಿಯಾ ಸೂಪ್ ಅವರ ಮಾತಾಡ್ತಿರೋದು? ಸೂಪಲ್ಲ ಸ್ವರೂಪ್. ಗೊತ್ತು ಗೊತ್ತು, ಸುಮ್ಮನೆ ತಮಾಷೆಗೆ. ಏನಕ್ಕೆ ಅಂದರೆ ನೀವೀಗ ತುಂಬ ಅಪ್ಸೆಟ್ ಆಗಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ನಗ್ಸೋಣ ಅಂತ. ನಾನು ಅಪ್ಸೆಟ್ ಆಗಿರೋದು ಇವನ್ಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನನ್ನ ಹತ್ರ ಒಂದು ಸಿಹಿ ಸುದ್ದಿ ಇದೆ. ಹೇಳ, ಇವತ್ತು ಮಧ್ಯಾಹ್ನ ಪಾರ್ಕ್ ರೋಡಲ್ಲಿ ನೀವು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾಗ. ಹಲೋ ಹಲೋ, ಸರಿಯಾಗಿ ಕೇಳಿ ಸರ್, ಇನ್ನೊಂದ್ಸರಿ ಹೇಳೋ. ಹಲೋ, ಓ ಬುಲೆಟ್ನ ಸರ್ವಿಸ್ ಕೊಡ್ಬೇಕಾ? ಸರಿಯಾಗದ, ಒಂದು ಕೆಲಸ ಮಾಡು, ನನ್ನ ರೂಮ್ ಹತ್ರ ಬಾ. ಅಲ್ಲಿಂದ ನಾವಿಬ್ರು ಸರ್ವಿಸ್ ಸ್ಟೇಷನ್ ಹೋಗಿ ಬುಲೆಟ್ನ ಕೊಟ್ಬಿಟ್ಟು ಅಲ್ಲಿಂದ ಸ್ಟೇಡಿಯಂಗೆ ಹೋಗೋಣ, ಆಯ್ತಾ? ನಾನು ನಿಮ್ಮ ಬ್ಯಾಗ್ ತಗೊಬಂದು ನಿಮಗೋಸ್ಕರ ಅಲ್ಲೆಲ್ಲ ಹುಡುಕ್ದೆ, ಬಟ್ ನೀವು ಅಲ್ಲಿ ಕಾಣಿಸ್ಲೇ ಇಲ್ಲ. ಐ ಥಿಂಕ್ ನೀವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಓಡ್ಬಿಟ್ಟಿದ್ರಿ ಅನ್ಸುತ್ತೆ. ಸೊ ಈಗ ನಿಮ್ಮ ವ್ಯಾನಿಟಿ ಬ್ಯಾಗು ನನ್ನ ಹತ್ರ ಇದೆ. ನಾವು ಟೆಲ್ ಮಿ, ಎಲ್ಲಿ ಮತ್ತೆ ಯಾವಾಗ ಸಿಗ್ತೀರಾ? ನೀವು ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ಖುದ್ದಾಗಿ ಬಂದು ನಿಮ್ಮ ಬ್ಯಾಗ್ನ ತಲುಪಿಸ್ತೀನಿ. ಎಲ್ಲಿ ಸಿಗೋಣ? ಯಾವುದಾದ್ರೂ ಕಾಫಿ ಡೇ? ನನ್ಗೆ ಆ ಬ್ಯಾಗ್ ಬೇಡ, ನೀವೇ ಇಟ್ಕೊಳ್ಳಿ. ದಯವಿಟ್ಟು ಒಂದೊಂದ್ಸಲ ಫೋನ್ ಮಾಡಬೇಡಿ. ಹಾಂ ಅಲ್ಲ, ಇದ್ರಲ್ಲಿ ನಿಮ್ಮ ಡೆಬಿಟ್ ಕಾರ್ಡು, ಪ್ಯಾನ್ ಕಾರ್ಡು, ಸ್ವಲ್ಪ ಕ್ಯಾಶ್ ಅಲ್ಲ. ಹಲೋ ಹಲೋ, ಅಯ್ಯೋ ಇವಳಜ್ಜಿ ಈಗ ನಾಯಿದಾನೆ ಅದು ಗೊತ್ತಿದ್ವಿ ಮ್ಯಾಲೆ ಪರಬೇಡ. ಅವಳಿಗೆ ಆ ಬ್ಯಾಗ್ ಅಷ್ಟೊಂದು ಭಾರ ಆಗಿದೆ ಅಂತ ಗೊತ್ತಿದ್ದಿದ್ರೆ ಆ ಬ್ಯಾಗ್ನ ಕಳ್ಳಂಗೆ ಕೊಟ್ಬಿಡ್ಬೋದಿತ್ತು. ಪಾಪ ಅವನಾದ್ರೂ ಯೂಸ್ ಮಾಡ್ಕೋತಾ ಇದ್ದ. ಪ್ರಪಂಚದಲ್ಲಿ ಎಲ್ಲಾದರೂ ಕೇಳಿದ್ಯಾ ಒಂದು ಹುಡುಗಿ ತನ್ನ ವ್ಯಾನಿಟಿ ಬ್ಯಾಗ್ನ ಬೇಡ ಅಂದಿರೋದನ್ನ? ನಾನಂತೂ ಕೇಳಿಲ್ಲಪ್ಪ. ಇದಕ್ಕೆ ಹೇಳೋದು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ. ಇದೆಷ್ಟಾಗುತ್ತೆ ಅಂತ ಆಕ್ಚುಲಿ ವಿಲ್ಪನಿಗೆ ಬರೋಣ ಟ್ರಾವೆಲ್. ಏನು ಇವತ್ತು ರಾತ್ರಿ ಕಾರವಾರದಿಂದ ಮದರ್ ಇಂಡಿಯಾ ಬರ್ತಾ ಇದ್ದಾರೆ. பத்தி இப்போதான் சொல்லியிருந்தேன். நானும் யோசி இப்போதானடா சொன்னேன், அதுக்குள்ள எங்கடா கேட்டீங்க? ஏன் அவ்வளோ நல்லா இருக்கடா வண்டி. ಚಂದ್ರು, ಕನ್ಸಲ್ಟೇಷನ್ ನಂಬರ್ 1 ಹೋಗಿ. ಸುಧಾ, ನೆಕ್ಸ್ಟ್ ನೀವು. ಒಂದು ಆಸ್ಪತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಾರ್ನಿಂಗ್. ಹೆಲೋ ಮ್ಯಾಮ್, ಡಾಕ್ಟರ್ ವಿದ್ಯಾ. ಡಾಕ್ಟರ್ ಲಕ್ಷ್ಮಿ. ಹಾಂ, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಮ್ಯಾಮ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನಿಮ್ಮನ್ನ ಕಳಿಸ್ಬಾರ್ದು, ಜೊತೆಲೇ ಕರ್ಕೊಂಬರ್ಬೇಕು ಅಂತ. ಏನ ರಿಯಾಕ್ಷನು? ನಿನ್ನನ್ನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಲಕ್ಕಿ, ಹೆಮ್ಮೆ. ಯಾಕಪ್ಪ ಹೆಮ್ಮೆ? ನಿನ್ನ ಫೀಲ್ಡಲ್ಲಿ ನೀನು ಒಳ್ಳೆ ಹವಾ ಇಟ್ಟಿದ್ಯಲ್ಲ. ಆದಿ, ನನ್ನ ಕೆಲಸ ಮುಗಿಯೋಕ್ಕೆ 1 ಅವರ್ ಆದರೂ ಆಗುತ್ತೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಕೇಸ್. ಪರವಾಗಿಲ್ಲ ಲಕ್ಕಿ, ಇಲ್ಲೇ ಪಕ್ಕದಲ್ಲಿ ಒಂದು ಪಬ್ಲಿಕ್ ಲೈಬ್ರರಿ ಇದೆ, ನಾನು ಓದ್ತಾ ಇರ್ತೀನಿ. ಕೆಲಸ ಮುಗಿದ ತಕ್ಷಣ ನನಗೊಂದು ಫೋನ್ ಮಾಡು, ನಾನು ಓಡ್ಬಿಡ್ತೀನಿ. ಓಕೆ, ಬಾಯ್. ದಿಯಾ ಸ್ವರೂಪ್, ನೀವು ಆರ್ಥೋಪೆಡಿಕ್ ಡಾಕ್ಟರ್ನಲ್ವಾ ಮೀಟ್ ಮಾಡಬೇಕಾಗಿರೋದು? ಅವ್ರು ರೌಂಡ್ಸ್ಗೆ ಹೋಗಿದ್ದಾರೆ, 5 ಮಿನಿಟ್ಸ್ ವೆಯ್ಟ್ ಮಾಡಿ. அப்போ எதுக்கு ನಿಮ್ಮ ಪಾದದೊಂದು ಫೋಟೋ ಹೊಡ್ಕೊಡ್ತೀರಾ? ನನ್ನ ಮೊಬೈಲ್ ವಾಲ್ಪೇಪರ್ ಮಾಡ್ಕೊಂಡು ಇಟ್ಕೋತೀನಿ. ದಿಯಾ ಸೂಪ್. ನಾನು ಫೋನ್ ಮಾಡಿದಾಗ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇದ್ರಾ? ಹಾಂ, ಬ್ಯಾಗ್ ಬೇಡ ನೀವೇ ಇಟ್ಕೊಳ್ಳಿ ಅಂತ ಮುಕ್ಕು ಕೊಡ್ದಂಗೆ ಹೇಳ್ಬಿಟ್ಟು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಲ್ಲ? ಅಥವಾ ನಾನು ಕಳ್ಳನ ಕಡೆಯವನು ಕರ್ಸ್ಬಿಟ್ಟು ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಕಷ್ಟ ಅನ್ಕೊಂಡು. ಐ ಆಮ್ ಸಾರಿ. ಒಂದ್ಸಗಿ ನೀವು ಬೇಜಾರಲ್ಲಿದ್ರಲ್ಲ, ಅದಕ್ಕೆ ಸ್ವಲ್ಪ ತಮಾಷೆ ಮಾಡಿದೆ. ಓಕೆ, ನೀವು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಇಲ್ಲೇ ವೆಯ್ಟ್ ಮಾಡಿ, ನಾನು ಆದಷ್ಟು ಬೇಗ ನಿಮ್ಮ ವ್ಯಾನಿಟಿ ಬ್ಯಾಗ್ನ ತೊಗೊಂಬರ್ತೀನಿ. ಆ ಬೈಕ್ನ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆ ಬೈಕಾ? ಅದು ತುಂಬ ಹೆವಿ ಅಲ್ವಾ? ನಾನೇನು ಆ ಬೈಕ್ನ ಹೊತ್ಕೊಂಡು ಹೋಗಲ್ಲ ಲಕ್ಕಿ, ಓಡಿಸ್ಕೊಂಡು ಹೋಗ್ತೀನಿ. ಆದರೂ ಅದ್ರ ಪ್ರೈಸಿಂಗ್ ತುಂಬ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಹಾಂ, 2.25 ಲಕ್ಷ. ನನಗೇನೋ ಬೇಡ ಅನ್ಸುತ್ತೆ ಕಣೋ. ಜಸ್ಟ್ ಒಂದು ಬೈಕ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ವರ್ತಲ್ಲ. ನೀನು ಯಾವುದಾದ್ರೂ ನಾರ್ಮಲ್ ಬೈಕ್ ತಗೋ. ತಗೋಬೋದು, ಬಟ್ ನಂಗೆ ಹೊಸ ಬೈಕ್ ತಗೋಬೇಕು ಅಂತ ಅನಿಸಿದ್ದೆ ಆ ಬೈಕ್ ನೋಡಿದ್ಮೇಲೆ. ಏನೋಪ್ಪ, ನನಗೇನೋ ನೀನು ಆ ಬೈಕ್ ತಗೊಳ್ಳೋದು ಸರಿ ಕಾಣಿಸ್ತಾ ಇಲ್ಲ. ಸರಿ, ನೀನು ಇಲ್ಲಿ ಫೋನಲ್ಲಿ ಮಾತಾಡ್ತಿರೋ, ನಾನು ಹೋಗಿ ಬೈಕ್ ತಗೊಂಬರ್ತೀನಿ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಸರ್. ನಿಮ್ಮ ಬಿಲ್ ಜನರೇಟ್ ಮಾಡಬೇಕು. ನಿಮ್ಮ ಬೈಕ್ನ ನಾವೇ ಹೊರಗಡೆ ತಗೊಂಡು ಬರ್ತೀವಿ. ಓಕೆ, ಥ್ಯಾಂಕ್ ಯು. வாங்கிட்டு இருக்கிறார் போல அவரு. ಅಂಬಿಕಾ, ಈ ಇನ್ವಾಯ್ಸ್ ತಗೊಳ್ಳಿ. அப்படியா?
சர்வீஸ் பண்ணதாண்டா. சர்வீஸ் ಎಕ್ಸ್ಕ್ಯೂಸ್ ಮಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಈ ಕ್ಷಣದಿಂದ ಈ ಬೈಕ್ ನಿಮ್ಮದು. ಪ್ಲೀಸ್ ಹ್ಯಾವ್ ಇಟ್ ಸರ್. ನೀವು ಬೈಕ್ ನೋಡ್ಕೊಂಡು ಹೋಗಿದ ನೆಕ್ಸ್ಟ್ ಡೇನೆ ನಿಮ್ಮ ತಾಯಿಯವ್ರು ಬಂದು ಈ ಬೈಕ್ನ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿ ಹೋದ್ರು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸರ್. ಹಲೋ. ನನಗೆ ನೀನು ತಗೊಳ್ಳೋದು ಅಂದರೆ ಇಷ್ಟ ಇಲ್ಲ, ಬಟ್ ನಾನು ಕೊಡಿಸೋದು ಅಂದರೆ ತುಂಬ ಇಷ್ಟ. அங்கதான் இருக்காங்கன்னா நீ ஃபோனே எடுத்துக்கூடாதுடா. ಅಯ್ಯೋ ಆಲ್ರೆಡಿ ಫಿಲ್ಮ್ ಶುರುವಾಗ್ಬಿಟ್ಟಿದೆ. ಸೀಟ್ ನಂಬರ್ ಎಷ್ಟು? 10-11. ಫಸ್ಟಿಂದ ಫಿಲ್ಮ್ ನೋಡಲಿಲ್ಲ ಅಂದರೆ ಫಿಲ್ಮ್ನ ನೋಡ್ದಂಗೆ ಆಗಲ್ಲ. ಸರ್ ಸರ್ ಫಿಲ್ಮ್ ಶುರುವಾಗಿ ಎಷ್ಟೊತ್ತಾಯ್ತು? ಇನ್ನೇನು ಮುಗಿತಾ ಬಂತು. ಮಗ ಹೋಗಿ ಏನಾದ್ರು ತೊಗೊಂಬರ್ತೀನಿ. ಓಕೆ. ஓ அது படம் பேர் இல்லை, இன்டர்மிஷனா? ಹುಷಾರಾಗಿದ್ದೀರಾ? ಇಲ್ಲ ಅವತ್ತು ಹಾಸ್ಪಿಟ್ಲಲ್ಲಿ ಇದ್ರಲ್ಲ. ಹಾಗಾದರೆ ಈಗ ಹೇಳಿ, ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ? ಏನೋ ನಿಮ್ಮ ಬ್ಯಾಗ್ನ ವಾಪಸ್ ಕೊಟ್ಬಿಟ್ಟು ಒಂದು 10 kg ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹಾಸ್ಪಿಟಲಿಗೆ ಓಡ್ ಬಂದರೆ ನೀವು ಎಸ್ಕೇಪ್ ಆಗಿಬಿಟ್ಟಿದ್ರಲ್ಲ. ಸಾರಿ. ಓಕೆ, ಆಗಿದ್ದಾಯ್ತು ಬಿಡಿ. ಈಗ ನೀವೇನು ಮಾಡ್ತೀರಾ ಅಂದರೆ, ನನ್ನ ರೂಮ್ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್. ಸೊ ಫಿಲ್ಮ್ ಮುಗಿದ್ಮೇಲೆ ನೀವು ನನ್ನ ಜೊತೆಲೇ ಬಂದು ನಿಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಏನು ಒಬ್ಬರೇ ಬಂದಿದ್ದೀರಾ? ಇಲ್ಲ, ನನ್ನ ಕಸಿನ್ ಜೊತೆ ಬಂದಿದ್ದೀನಿ. ವಾಶ್ರೂಮ್ಗೆ ಹೋಗಿದ್ದಾಳೆ. ಓ, ಆಮೇಲೆ ಏನೋ ತಿಂತೀರಾ, ಕುಡಿತೀರಾ? ಬೇಡ. ಮತ್ತೆ ಸಿಕ್ಕಿದ್ದೀವಿ, ಆ ಖುಷಿಗೇನಾದರೂ ನೀವು ಕುಡಿಲೇಬೇ? ಕಾಸಿಲ್ಲ. ಬೇಡ ಬೇಡ ಬಿಡಿ, ನಿಮ್ಮೊಬ್ಬರನ್ನೇ ಬಿಟ್ಟರೆ ನೀವು ಎಸ್ಕೇಪ್ ಆಗಿಬಿಡ್ತೀರಾ. ತಿನ್ನೋದು ಬೇಡ ಬಿಡಿ. ಪರವಾಗಿಲ್ಲ ರೀ, ನಿಮ್ಮ ಕಸಿನ್ ಸ್ಮಿತಾ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆದರೂ ಈ ಲೈಫ್ ಎಷ್ಟು ವಿಚಿತ್ರ ನೋಡಿ. ಹಾಂ, ನನಗೆ ಫಿಲ್ಮ್ ಬರೋ ಐಡಿಯಾನೇ ಇರಲಿಲ್ಲ. ಎಂಡ್ ಮೂಮೆಂಟಲ್ಲಿ ಫ್ರೆಂಡ್ ಫೋರ್ಸ್ ಮಾಡಿ ಕರ್ಕೊಂಬಂದ. ಬಂದು ನೋಡಿದ್ರೆ ಪಕ್ಕದಲ್ಲಿ ನೀವು ಕೂತಿದ್ದೀರಾ. ಇದಕ್ಕೇನೋ ಹೇಳೋದು, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ. ನೀವೇನು ಹೇಳ್ತೀರಾ? ದಿಯಾ ಅವರೇ, ನಿಮಗೆ ಬೆಂಗಳೂರಲ್ಲಿರೋ ಏರಿಯಾಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ. ಇಲ್ಲೇ ಪಕ್ಕದಲ್ಲಿ ಒಂದು ಏರಿಯಾ ಇದೆ, ಅಲ್ಲಿ ವಾಸ ಮಾಡ್ತಾ ಇರೋರಿಗೆ ಇಲ್ಲಿವರೆಗೂ ಟಿಲ್ ಡೇಟ್ ಒಂದೇ ಒಂದು ಪ್ರಾಬ್ಲಮ್ ಅಥವಾ ಪೇಯ್ನ್ ಇಲ್ಲದೆ ಖುಷಿಯಾಗಿ ಬದುಕ್ತಾ ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಪ್ರಾಬ್ಲಮ್ ಇಲ್ಲದಿರೋರು ಒಬ್ಬರೂ ಇಲ್ಲ. ಹಾಗಾದರೆ ಬನ್ನಿ, ಈಗಲೇ ನಿಮ್ಮನ್ನ ಏರಿಯಾ ಕರ್ಕೊಂಡು ಹೋಗ್ತೀನಿ. ನೀವೇ ನಿಮ್ಮ ಕಣ್ಣಾರೆ ನೋಡಿವ್ರಂತೆ ಅಲ್ಲಿರೋ ಜನ ಎಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂತ. ಪ್ಲೀಸ್ ಬನ್ನಿ. ನಿಮ್ಮ ಬ್ಯಾಗ್ಗೋಸ್ಕರ ಕಳ್ಳನಿಂದ ಹುಚ್ಚು ನಾಯಿ ಥರ ಓಡಿದ್ದೀನಿ ಗೊತ್ತಾ, ಕಾಲೆಲ್ಲ ಕುಯ್ಸ್ಕೊಂಡಿದ್ದೀನಿ ಗೊತ್ತಾ. ಅದಕ್ಕೋಸ್ಕರನಾದರೂ ಬನ್ನಿ ಬನ್ನಿ ಬನ್ನಿ. ಆ ಏರಿಯಾ ತುಂಬ ಚೆನ್ನಾಗಿದೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ದಿಯಾವ್ರೆ, ನನ್ನ ತಿಳಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಥವಾ ಪೇಯ್ನ್ ಇಲ್ಲದೆ ಬದುಕ್ತಾ ಇರೋರು ಅಂದರೆ ಕಣ್ತುಂಬ ನೋಡ್ಕೊಂಬಿಡಿ. ನೋಡಿ ನೋಡಿ, ಏನು ಚಿಂತೆ ಇಲ್ಲದೆ ಎಲ್ಲ ಎಷ್ಟು ಆರಾಮ ಮಲಗಿದ್ದಾರೆ. ಆ್ಯಕ್ಚುಲಿ ನೀವು ಹೇಳಿದ ಸರಿ, ಈ ಭೂಮಿ ಮೇಲೆ ಇರೋರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಅಥವಾ ತಾಪತ್ರಯ ಇದ್ದೇ ಇರುತ್ತೆ. ಅದೊಂಥರ ಈ ಗಡ್ಡ ಮೀಸೆ ಇದ್ದಾಗೆ, ಬರಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರು ಬಡ್ಡಿ ಮಗನ್ ಬಂದೇ ಬರುತ್ತೆ. ಬಟ್ ಅದು ಬಂದಾಗ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರಲ್ಲೇ ನಾವು ಸುಖವಾಗಿದ್ದೀವಾ ಅಥವಾ ದುಃಖದಲ್ಲಿದ್ದೀವಾ ಅಂತ ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಅವರ್ ಆ್ಯಟಿಟ್ಯೂಡ್ ಟವರ್ಡ್ಸ್ ಅ ಪ್ರಾಬ್ಲಮ್. ವಿಚಿತ್ರ ಏನಪ್ಪ ಅಂದರೆ, ನಮ್ಮ ಲೈಫ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದೇ ಪ್ರಾಬ್ಲಮ್ಸ್ಗಳು. ಅದೇ ಇರಲಿಲ್ಲ ಅಂದಿದ್ದಿದ್ರೆ ನಮಗೂ ಇಲ್ಲಿ ಮಲಗಿರೋರ್ಗೂ ಯಾವುದೇ ವ್ಯತ್ಯಾಸನೇ ಇರ್ತಾ ಇರಲಿಲ್ಲ. ಬರೀ ಮೈಸೂರು ಪಾಕ್ನೇ ಎಷ್ಟು ದಿನ ಅಂತ ತಿನ್ನೋದಕ್ಕಾಗತ್ತೆ ಹೇಳಿ? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾನು ಅದ ಯೋಚನೆ ಜೀವನ ಅಂದರೆ ಪ್ರಾಬ್ಲಮ್ಸ್ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬದುಕೋದು. ಅಲ್ಲದಿ ಅವರೇ, ಪ್ರೀತಿಸಿದವ್ರು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೀರಲ್ಲ, ಹಾಂ, ಸಾಯೋದಕ್ಕೆ ಧೈರ್ಯ ತೋರಿಸಿದ್ದೀರಾ. ಅದೇ ಧೈರ್ಯನ ಬದುಕೋದಕ್ಕೆ ತೋರಿಸೋದಕ್ಕೆ ಆಗ್ತಾ ಇರಲಿಲ್ವಾ? ಸದ್ಯ ದೇವ್ರ ಕೃಪೆಯಿಂದ ಏನೂ ಅನಾಹುತ ಆಗಲಿಲ್ವಲ್ಲ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮಗೆ ನಿಜವಾದ ಪೀಸ್ ಆಫ್ ಮೈಂಡ್ ಸಿಗೋದೇ ನಾವು ವಾಸ್ತವನ ಆ್ಯಕ್ಸೆಪ್ಟ್ ಮಾಡ್ಕೊಂಡಾಗ. ಆ್ಯಕ್ಸೆಪ್ಟ್ ದ ರಿಯಾಲಿಟಿ.
ಅವ್ರನ್ನ ಫ್ರೀಯಾಗಿ ಬಿಡಿ. ಈಗ ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಒಂದು, ರೋಹಿತ್ ಅವ್ರನ್ನೇ ನೆನೆಸ್ಕೊಂಡು ದುಃಖ ಪಡ್ತಾನೇ ಇರೋದು. 2, ಅವ್ರನ್ನ ಮರೆತು ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡೋದು. ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಹಲೋ ಮನೆ ಮುಂದೆ ನಿಂತಿದ್ದೀನಿ, ಹೊರಗಡೆ ಬಾ. ಹಲೋ ಆದಿ, ನಾವೆಲ್ಲಿಗೋ ಹೋಗ್ತಾ ಇದ್ದೀವಿ, ಹೊರಗಡೆ ಬಾ. ಆದಿ ಪ್ಲೀಸ್ ಹೇಳು, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ. ಅಬ್ಬಾ, ಒಳ್ಳೆ ನ್ಯೂಸ್ ಚಾನಲ್ ಥರ ಒಂದೇ ಪ್ರಶ್ನೆ ಅದು ಎಸ್ಸಲ್ಲ ಅಂತ ಕೇಳ್ತೀಯಾ? ಹೇಳಿದ್ನಲ್ಲ ನಾವೆಲ್ಲಿಗೋ ಹೋಗ್ತಾ ಇದೀವಿ ಅಂತ. ಆದಿ ಎಲ್ಲಿಗೆ? ಅದೇ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಸ್ವಲ್ಪ ಜಾಸ್ತಿನೇ. ಹಾಗಾದ್ರೆ ಎಲ್ಲಿಗೆ ಏನು ಅಂತೆಲ್ಲ ಪ್ರಶ್ನೆ ಕೇಳಬೇಡ, ಸುಮ್ಮನೆ ಬಾ. ಆದಿ ಪ್ಲೀಸ್, ನೀನು ಈ ಟೈಮಲ್ಲೆಲ್ಲ ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬೇಡ, ನಂಗೆ ತುಂಬ ಭಯ ಆಗುತ್ತೆ. ಯು ನೆವರ್ ನೋ. ಹಾಂ, என்னடா இது? ரஜினி நகராரு. தீபிகா தீபிகா பர்த்டே. ஓகே. ಓಕೆ ಓಕೆ, ರೆಡಿ ರೆಡಿ. 1 2 3 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು. அம்மா தாயே. திருப்பி சிரிக்கிறாளா? ಬ್ಯೂಟಿ ಕ್ವೀನ್ ಬೇಡ ಅಲ್ಲ? ನಾರ್ಮಲ್ ಕ್ವೀನ್ ದಿಯಾ ಸ್ವರೂಪ್ಗೆ. ವರ್ಷಕ್ಕೊಂದು 3 ಬರ್ಡೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೀದಾ ಸ್ಮಶಾನದಿಂದ ಬಂದಿರೋ ಹಾಗೆ ಕಾಣಿಸ್ತಾ ಇದೆಯಾ? ನೀನು ಅಷ್ಟೇ, ಸೇಮ್ ಟು ಸೇಮ್. ಹೌದಾ? ನಾನು ಗಂಡವಾಗ್ಬಿಟ್ಟಿದ್ದೀನಿ. ಅಯ್ಯೋ, ಕೆಳಗಡೆ ಹಾಕೊಂಡು ಮೂಗು ಕಿವಿಯೊಳಗೆಲ್ಲ ತುರುಕ್ಬಿಟ್ರು. ಥ್ಯಾಂಕ್ ಯು ಆದಿ, ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ಇವತ್ತು ನನಗೆ ನನ್ನ ಮೇಲೇನೆ ಒಂದು ಫೀಲ್ ಗುಡ್ ಆಗ್ತಾ ಇದೆ. ನಾನು ಕೂಡ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಐ ಲವ್ ಮೈ ಸೆಲ್ಫ್. ವಾರೇ ವಾ ಎಣ್ಣೆ, ಈ ಕಡ್ದಾರಲ್ಲಿ ಇದೆಯಾ ನೀನು? ಆಮೇಲೆ ಒಳಗಡೆ ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ನೀ ಅಂದವಾದ ಮುಸುಡಿನ ಯಾರಾದರೂ ನೋಡ್ಬಿಟ್ರೆ ಮನೆ ಒಳಗಡೆ ಯಾವುದೋ ಪಿಸಾಚಿ ಓಡಾಡ್ತಿದೆ ಅನ್ಕೊಂಡು ಕುಣಿದಾಡ್ಬಿಡ್ತಾರೆ. ನೋ ವರೀಸ್, ಮನೇಲಿ ಯಾರೂ ಇಲ್ಲ, ಎಲ್ಲರೂ ತುಮಕೂರ್ಗೆ ಹೋಗಿದ್ದಾರೆ. ಏನು ಮನೇಲಿ ಯಾರಿಲ್ವಾ? ನನ್ನೊಬ್ಳನ್ನ ಬಿಟ್ಟು. ನಿಂಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಮುಖ ಎಲ್ಲ ಗಬ್ಬು ಮೊಟ್ಟೆ ವಾಸನೆ ಹೊಡಿತಾ ಇದೆ. ಬರ್ಡೇ ಹುಡುಗಿ ನೀನು, ಒಳಗಡೆ ಕರೆದು ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದು ಬಿಟ್ಟು ಇಲ್ಲಿ ಹೊರಗಡೆ ನಿಲ್ಲಿಸ್ಕೊಂಡು ಥ್ಯಾಂಕ್ ಯು ಆದಿ, ಥ್ಯಾಂಕ್ ಯು ಸೊ ಮಚಾ. ಓ, ಐ ಆಮ್ ಸಾರಿ ಆದಿ, ನಾನು ಗೊತ್ತೇ ಆಗಲಿಲ್ಲ. ಪ್ಲೀಸ್ ಒಳಗಡೆ ಬಾ. ಸರಿ ಬರ್ತೀನಿ, ಏನು ಮಾಡೋದಕ್ಕಾಗತ್ತೆ? ನಾವೇ ಗಂಧದ ಕಟ್ಟಿ ಕೊಟ್ಟು ನಾವೇ ಪೂಜೆ ಮಾಡಿಸ್ಕೋಬೇಕು. ನೀನು ಹೇಳೋದು ಸರಿ ಆದಿ, ನಂಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ, ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ತಗೋ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳು. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ನಿನ್ನ ತಲೆ ಮೇಲೊಂದು ಕೂಗ್ತೀನಿ. ಹೇಗಿದೆ? ಏನೇ ನಿಂದು ಇಡನ್ ಟ್ಯಾಲೆಂಟು, ಸೂಪರ್ ಆಗಿದೆ. ಯಾವ ಕತ್ಲಲ್ಲಿ ಕಲ್ತ್ಕೊಂಡೆ ಇದನ್ನ? ಒಟ್ನಲ್ಲಿ ಡೈಲಿ ಈ ಥರ ರುಚಿ ರುಚಿಯಾಗಿ ಕುಡಿಯೋದಕ್ಕೆ ಬಿಡು. ನಾನು ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗಂಡ ಎಲ್ಲಿಂದ ಬರ್ತಾನೆ? ನೀನು ನಂಗೆ ಅವಮಾನ ಮಾಡ್ತಾ ಇದೆಯಾ? ಅವಮಾನನಾ? ಮತ್ತೆ ನನ್ನಂಥ ಹುಡುಗ ನಿನ್ನ ಕಣ್ಣೆದುರ್ಗೇನೆ ನಿಂತಿದ್ರು ಮದುವೆ ಆಗಲ್ಲ ಅಂತ ಹೇಗೆ ಅನ್ಕೊಂಡಿದ್ಯಾ ನೀನು? ಆದಿ ಪ್ಲೀಸ್, ತಮಾಷೆಗೂ ಆ ಥರ ಎಲ್ಲ ಮಾತಾಡಬೇಡ. ಮೇ ಬಿ ನಿನಗೆ ನನ್ನ ಥರ ತುಂಬ ಜನ ಫ್ರೆಂಡ್ಸ್ ಇರ್ಬೋದು, ಬಟ್ ನನಗೆ ಬೆಸ್ಟ್ ಫ್ರೆಂಡ್ ಅಂತಿರೋದು ನೀನು ಒಬ್ಬನೇ. ನಮ್ಮಿಬ್ಬರ ಮಧ್ಯೆ ಲವ್ನ ತಂದು ನಮ್ಮ ಫ್ರೆಂಡ್ ಬ್ರೋ ಗಾಟ್ ಫ್ರೆಂಡ್ಸ್ ಲೆವೆಲ್ ಅನುಭವಿಸಿರೋದೇ ಸಾಕು. ಮತ್ತೆ ಹಾಗೆ ಬಾಯಿಗೆ ಬಂದ್ಬಿಡ್ತು, ಓದಿರ್ಬಿಟ್ಟೆ. ಚಿಂತೆ ಮಾಡಬೇಡ, ನಿನ್ನ ಜೀವನದ ಕೊನೆ ಬರ್ಡೇ ಇದೆಯಲ್ಲ, ಅದೇ 99ನೇ ವರ್ಷದ ಬರ್ಡೇ. ಆ ಬರ್ಡೇನ ನಾವಿಬ್ಬರು ಇದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ.
ಬೆಸ್ಟ್ ಫ್ರೆಂಡ್ಸ್ಗಳ ಥರ. ಹ್ಯಾಪಿನಾ? காலேஜ் இருக்கும்போது மூஞ்சி வேற மாதிரி இருந்துச்சு, இப்போ வேற மாதிரி இல்லை. முத்தின போயிடுச்சு. ரொம்ப சின்ன பொண்ணு மாதிரி இருந்துச்சு. என்னடா வீட்டுக்கு அவரும் ಪೆಟ್ರೋಲ್ ಖಾಲಿ ಆಗಿದ್ದು ಒಳ್ಳೇದೇ ಆಯಿತು. ಇಲ್ಲಿ ಮೇಲ್ಗಡೆ ತಳ್ತಾ ಇದ್ರೆ ಕೆಳಗಡೆ ಪ್ಯಾಂಟ್ ಹರಿದು ಹೋಗ್ತಾ ಇದೆ. ನಿನಗೆ ಒಳ್ಳೇದಾಯ್ತಾ? ನಂಬರ್ 1 ಸ್ಯಾಡಿಸ್ಟ್ ನೀನು. ಇಲ್ಲ ಅದಕ್ಕಲ್ಲ, ನಾವು ಬಾಯ್ ಹೇಳೋ ಪ್ರೋಗ್ರಾಮ್ 4 ಗಂಟೆ ಪೋಸ್ಟ್ಪೋನ್ ಆಯ್ತಲ್ಲ, ಅದಕ್ಕೆ ಸಿಗ್ಬೋದು. ಸಿಗ್ತೀವಿ, ಬಟ್ ನಾಳೆಯಿಂದ ಸಿಗೋದಕ್ಕಾಗಲ್ಲ. ನಾನು ವಾಪಸ್ ಮುಂಬೈಗೆ ಹೋಗ್ತಾ ಇದ್ದೀನಿ ಆದಿ. ವಾಪಸ್ ಮುಂಬೈ ಹೋಗ್ತಿದ್ಯಾ? ಚಿಕ್ಕಮ್ಮ ಅವ್ರ ತಾಯಿಗೆ ಹುಷಾರಿಲ್ವಂತೆ. ಅವ್ರನ್ನ ನೋಡೋದಕ್ಕೆ ಎಲ್ಲರೂ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಸೊ ಅವರೇ ಮನೇಲಿಲ್ಲ ಅಂದಮೇಲೆ ನಾನು ಒಬ್ಬಳೇ ಹೀಗಿರೋದಕ್ಕಾಗತ್ತೆ ಹೇಳು? ಓ, ಇದು ಹೇಳೋದಕ್ಕೆನಾ ಸಾಯಂಕಾಲ ಸ್ಮಿತಾ ಫೋನ್ ಮಾಡಿದ್ದು? ಮತ್ತೆ ಆಗ್ಲೇನೆ ಕೇಳಿಲ್ಲ. ಹೇಳಿದಿದ್ರೆ ಬರೀ ಹೋಗೋದ್ರ ಬಗ್ಗೆನೇ ಮಾತನಾಡ್ತಿರ್ತೀವಿ ಅಂತ. ಇಲ್ಲ, ನೀನು ಹೇಳಬೇಕಿತ್ತು. ಈಗ ಸಡನ್ನಾಗಿ ಯಾವಾಗ ಹೋಗ್ತಿದ್ಯಾ? ಮಾರ್ನಿಂಗ್ 7:30 ಬಸ್ಗೆ. ಓಕೆ. அங்கேருந்து கிட்ட தான் இல்லை, பெங்களூர் டு மும்பை. ಬಾಯ್ ಹೇಳೋ ಪ್ರೋಗ್ರಾಮ್ನ ಶುರು ಮಾಡೋಣವಾ? ದಿಯಾ ಸು ವಾಪಸ್ ಹೋಗಿ ಲೈಫ್ನ ಶುರು ಮಾಡು. ஏற்ற மாதிரி ಜೀವನ ಬೇಗ ಪಾಸ್ ಆಗಿಬಿಡುತ್ತೆ. ಸೊ ನಿಂಗೆ ಏನು ಇಷ್ಟನೋ ಅದೇ ಕೆಲಸ ಮಾಡು. ಹಾಗಂತ ಸಿಗರೇಟ್ ಸೇದೋದು ಇಷ್ಟ ಅಂತ ಸೇದ್ಗಿದ್ಬಿಟ್ಟಿಯಾ? ಒಳ್ಳೆ ಇಷ್ಟಗಳು. ಆಮೇಲೆ ಏನಾದರೂ ಈ ಪ್ರಾಬ್ಲಮ್ಮು, ಕನ್ಫ್ಯೂಷನ್ನು, ಡೌಟು ಏನಾದರೂ ಇದ್ದರೆ ಕಸ್ಟಮರ್ ಕೇರ್ ನಂಬರ್ ಇದೆಯಲ್ಲ? ಕಸ್ಟಮರ್ ಕೇರ್ ನಂಬರ್? ನನ್ನ ಮೊಬೈಲ್ ನಂಬರ್. ಅಫ್ಕೋರ್ಸ್, ಇನ್ಯಾರಿಗೆ ಮಾಡಲಿ. ತಗೋ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಗಿಫ್ಟಾ? ಓಕೆ. ಇದು ಶಾಪಿಂಗ್ ಮಾಲಲ್ಲಿ ನೀನು ಬೈಕ್ ತರೋದಕ್ಕೆ ಹೋಗಿದ್ದಾಗ. ಸಾರಿ, ನಿನಗೆ ಗಿಫ್ಟ್ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಈ ಬೈಕ್ನ ತಗೊಂಡೋಗ್ತೀಯಾ? ಬೇಡ, ನಿನ್ನ ಕಡೆಯಿಂದ ನನಗೆ ಆಲ್ರೆಡಿ ಗಿಫ್ಟ್ ಸಿಕ್ಕಿದೆ. ನನ್ನ ಕಡೆಯಿಂದ ನಿನ್ಗೆ ಆಲ್ರೆಡಿ ಗಿಫ್ಟ್ ಸಿಕ್ಕಿದ್ಯಾ? ಏನು? ನೀನೇ. ಬಾಯ್. இவன் கால் வந்து தானே அவ ட்ராக்லேருந்து வந்தால. ஆமாம் ஆமாம். ಇನ್ನೂ ಒಂದಿನ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ನೀನು ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಬಟ್ ಐ ಹ್ಯಾವ್ ಟು ಗೋ. ಓಕೆ, ಟೇಕ್ ಕೇರ್. ಯು ಟು.